ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ಡಿಶ್ ಬಂದು ಎಗ್ ಪಲಾವ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಒಂದು 5 to 6 ಟೇಬಲ್ ಸ್ಪೂನ್ ಆಫ್ ಆಯಿಲ್ನ ಹಾಕ್ಕೊತಾ ಇದ್ದೀನಿ. ದೆನ್ ಬಂದು ಹೋಲ್ ಸ್ಪೈಸಸ್ನ ಹಾಕ್ಕೊಂಡು ಸ್ವಲ್ಪ ಫ್ಲೇವರ್ ಬರೋ ತನಕ ಹುರ್ಕೊತಾ ಇದ್ದೀನಿ. ನೆಕ್ಸ್ಟ್ ಬಂದು ಉದ್ದಕ್ಕೆ ಕಟ್ ಮಾಡಿರೋ ಸ್ಲೈಸ್ ಮಾಡಿರೋ ಆನಿಯನ್, 2 ದಪ್ಪವಾದ ಆನಿಯನ್ನ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಬ್ರೌನ್ ಕಲರ್ ಆಗೋ ತನಕ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ. ಅದು ಹಸಿ ವಾಸನೆ ಹೋಗಬೇಕು. ಆಮೇಲೆ ಸ್ಪೈಸಸ್ಸು ಕೂಡ ಘಮ ಘಮ ಅಂತ ಇರಬೇಕು, ಆನಿಯನ್ ಸ್ಮೆಲ್ಲು ಬರ್ತಾ ಇರಬೇಕು. ಎಲ್ಲ ಒಂದು ಸ್ವಲ್ಪ ಹೊಂಬಣ್ಣ ಬರೋ ತನಕ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಆನಿಯನ್ನ ಚೆನ್ನಾಗಿ ಹುರ್ಕೊಳ್ಳೋಣ. ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಬೇಗ ಬ್ರೌನ್ ಆಗಿಬಿಡುತ್ತೆ. ಅದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಪೇಸ್ಟ್ನ ರೆಡಿ ಮಾಡಬೇಕು. ಏನಕ್ಕಂದರೆ ಪಲಾವ್ ಒಳ್ಳೆ ಫ್ಲೇವರ್ ಬರಬೇಕಲ್ಲ, ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಒಂದು 4 ಕಾಳು ಮೆಣಸು, ಒಂದು ಸ್ವಲ್ಪ ಜೀರಿಗೆ, ಗಸಗಸೆ, ಸೋಂಪು ಕಾಳು, ಒಂಚೂರು ಚಕ್ಕೆ, 2 ಲವಂಗ, 1 ಏಲಕ್ಕಿ ಹಾಕ್ಕೊಂಡು ಈ ಥರ ಪೇಸ್ಟ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಪೇಸ್ಟ್ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಗ್ರೀನ್ ಚಿಲ್ಲೀಸ್ನ ಪೀಸ್ ಮಾಡಿ ಹಾಕ್ಕೊಂಡೆ, ಹಂಗೆ ಆ ಪೇಸ್ಟ್ನು ರುಬ್ಬಿಟ್ಟಿದ್ದನ್ನ ಹಾಕ್ಕೊಂಡೆ. ನೆಕ್ಸ್ಟು ಟೊಮೊಟೊನ ಹಾಕ್ಕೊತಾ ಇದ್ದೀನಿ, ಎಲ್ಲ ಚಾಪ್ ಮಾಡಿರೋದು. ನೆಕ್ಸ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ, ಪುದೀನ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಎಲ್ಲ ಸ್ವಲ್ಪ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ, ನೀವೇ ನೋಡ್ತಾ ಇರ್ಬೋದು. ಇಲ್ಲಿ ಬಂದು ಧನಿಯಾ ಪುಡಿ, ಖಾರದ ಪುಡಿ, ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ ಪುಡಿ ಹಾಕಿ ಎಗ್ ಮಸಾಲ ಪುಡಿನ ಹಾಕ್ಕೊತಾ ಇದ್ದೀನಿ. ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ಪಲಾವ್ಗೆ. ಅದಕ್ಕೆ ನೋಡಿ, ಈಗ ಆಲ್ರೆಡಿ ಎಲ್ಲ ಹಾಕಿದ ಪುಡಿಗಳೆಲ್ಲ ಎಣ್ಣೆ ಬಿಟ್ಟಿದೆ. ಈಗ ಮೊಸರನ್ನ ಹಾಕ್ಕೊಳ್ಳೋಣ. ಒಂದು 1/4 ಕಪ್ಪಷ್ಟು ಚಿಕ್ಕ ಕಪ್ಪಲ್ಲಿ ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಓಕೆನಾ? ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಪಲಾವ್ಗೆ. ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇದು ಕೂಡ ಅಷ್ಟೇ ಎಣ್ಣೆ ಬಿಡೋ ತನಕ ಒಂದು ಸ್ವಲ್ಪ ಚೆನ್ನಾಗಿ ಬಿಟ್ಕೊಳ್ಳೋಣ. ಆಗ ಎಣ್ಣೆ ಬಿಟ್ಟಿದೆ, ಈಗ ವಾಟರ್ನ ಆ್ಯಡ್ ಮಾಡ್ಕೊಳ್ಳೋಣ. ನಾನು ಒಂದು 4 ಗ್ಲಾಸಸ್ ಆಫ್ ವಾಟರ್ನ ಆ್ಯಡ್ ಮಾಡಿಕೊಂಡು ಸೌಟ್ ತಗೊಂಡು ಚೆನ್ನಾಗಿ ನೀರನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಮಸಾಲೆ ಎಲ್ಲ ಒಂದೇ ಕಡೆ ಇರಲಿ, ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಬಂದು ಅಕ್ಕಿ ನೆನೆಸಿಟ್ಟಿದೆ, ನೀರು ಕುದಿಬೇಕಾದ್ರೆ ಅಕ್ಕಿನ ಹಾಕ್ಕೊತಾ ಇದ್ದೀನಿ. ನೀವೇ ನೋಡ್ತಾ ಇದ್ದೀರಾ, ಆಲ್ರೆಡಿ ನೆನೆಸಿಟ್ಟಿರೋ ಅಕ್ಕಿನ ಹಾಕ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ನೀರು ಕುದೀತಾ ಇರಬೇಕು, ಆವಾಗ ಅಕ್ಕಿ ಹಾಕ್ಕೋಬೇಕು. ಈಗ ನೋಡ್ಕೊತಾ ಇರಬೇಕು, ಅವಾಗ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಮಸಾಲೆ ಒಂದೇ ಕಡೆ ಕೂರಲ್ಲ, ಎಲ್ಲ ಕಡೆ ನೀಟಾಗಿ ಮಿಕ್ಸ್ ಆಗ್ತಾ ಬರುತ್ತೆ. ಈ ಥರ ಮುಕ್ಕಾಲು ವಾಸಿ ಅಕ್ಕಿ ಬೆಂದಿರಬೇಕು. ಮುಕ್ಕಾಲು ವಾಸಿ ಅಕ್ಕಿ ಬೆಂದಿದಾಗ ಆಲ್ರೆಡಿ ಬೇಯಿಸಿಟ್ಟಿರೋ ಮೊಟ್ಟೆನ ಹಾಕ್ಕೊಬೇಕು. ಹಾಗೆಯೇ ಚೆನ್ನಾಗಿ ಒಂದು ಸ್ವಲ್ಪ ಕಲ್ಲನ್ನ ಇಟ್ಟು ದಮ್ ಕಟ್ಟರೆ ಎಗ್ ಪಲಾವ್ ರೆಡಿ ಆಗುತ್ತೆ. ಇದೇ ಥರ ಒಳ್ಳೆ ರೆಸಿಪೀಸ್ಗಾಗಿ ನನ್ನ ಪೇಜ್ನ ಫಾಲೋ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ದಯವಿಟ್ಟು ಯಾವಾಗಲೂ ನನ್ನ ಮೇಲಿರಲಿ ಅಂತ ನಾನು ಕೇಳ್ಕೊತೀನಿ. ನೋಡಿ, ನಾನು ದಪ್ಪನ ಸೈಜದ ಕಲ್ಲಿರುತ್ತಲ್ಲ, ಕುಟ್ಟೋ ಕಲ್ಲು ಮನೇಲಿ, ಅದನ್ನು ಇಟ್ಟು ಆಲ್ರೆಡಿ ದಮ್ ಕಟ್ಟಿದೆ. ಹೆಂಗಾಗಿದೆ ನೋಡಿ. ಇದೇ ಥರ ಹೊಸಗಳಾಗಿ